ಬಾಲನ್ ಸರ್ ನಮಸ್ತೆ. ನಮಸ್ತೆ. ಆ, ಈ ದರ್ಶನ್ ಅವರಿಗೆ 1 ವರ್ಷ ಜೈಲ್ ಫಿಕ್ಸ್ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಆ, ರೀಸೆಂಟ್ ಆಗಿ ಅವರು ಬೇಲ್ಗೋಸ್ಕರ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು ಸುಪ್ರೀಂ ಕೋರ್ಟ್ಗೆ. ಸೊ ಹ್ಮ್ ಸೀನಿಯರ್ ಲಾಯರ್ ಆಗಿ ಏನ್ ಹೇಳ್ತೀರಾ ಸರ್ ನೀವು? ಈಗ ಅವರು ಹೈಕೋರ್ಟ್ ಅಲ್ಲಿ ಬೇಲ್ ಆಯ್ತು, ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲು ವಜಾ ಆಯ್ತು. ಹ್ಮ್ ವಜಾ ಆದಾಗ ಹಲವಾರು ಕಾರಣಗಳು ತೋರಿಸಿದ್ರು. ಈಗ ಮತ್ತೆ ಬೇಲ್ ಪಿಟಿಷನ್ ಹಾಕೊಂಡಿದ್ದಾರೆ. ಈಗ 272 ವಿಟ್ನೆಸ್ಗಳಿದ್ದಾರೆ. ಓಕೆ. ನವೆಂಬರ್ 3ನೇ ತಾರೀಕಿಗೆ ಚಾರ್ಜ್ ಫ್ರೇಮ್ ಆಗಿ ವಿಚಾರಣೆ ಶುರು ಆಯ್ತು. ಹ್ಮ್ ಇಷ್ಟುವರೆಗೆ 7 ತಿಂಗಳಲ್ಲಿ ಬರೀ ಒಂದು 10 ವಿಟ್ನೆಸ್ ಎಕ್ಸಾಮಿನ್ ಮಾಡಿದ್ದಾರೆ. ಹ್ಮ್ 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 ಅವರು ಬರೀ ಸುಪ್ರೀಂ ಕೋರ್ಟ್ ಅಲ್ಲಿ ರುದ್ರ ಅಂದ್ರೆ ಸ್ಟೇಟ್ ಕರ್ನಾಟಕ ಸ್ಟೇಟ್ ಲಾಯರು. ಹ್ಮ್ ಅವರು ನಾವು 60 ವಿಟ್ನೆಸ್ 1 ವರ್ಷಕ್ಕೆ ಫಿಕ್ಸ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಹ್ಮ್ 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 60 ವಿಟ್ನೆಸ್ ಮತ್ತೆ ಏನ್ ಹೇಳ್ತಾರೆ ಅಂದ್ರೆ ನಾವು 1 ದಿವಸದಲ್ಲಿ ಚೀಪ್ ಮಾಡ್ಬಿಡ್ತೀವಿ, ಕ್ರಾಸ್ ಎಕ್ಸಾಮಿನೇಷನ್ಗೆ 5-6 ದಿವಸ ಆಗುತ್ತೆ ಅಂದು. ಹ್ಮ್ ಇನ್ನೊಂದು ಕ್ವಾರಂಟೈನ್ ವಾರ್ಡ್ ಅಲ್ಲಿ ಹಾಕಿದ್ದಾರೆ. ಬೇರೆಯವ್ರ ಹತ್ರ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅಂದೇಳಿ ಹ್ಮ್ ಇವರು ಮನವಿ ಸಲ್ಲಿಸಿದ್ದಾರೆ. ಅದಕ್ಕೆ ರಿಪ್ಲೈ ಫೋಟೋ ಎಲ್ಲ ತೋರಿಸಿದ್ದಾರೆ. ಇಲ್ಲ ಜೈಲ್ ಒಳಗಡೆ ಹ್ಮ್ ಎಲ್ಲಾರ ಹತ್ರನು ಮಾತಾಡ್ತಾ ಇದ್ದಾರೆ. ಅದು ಕ್ವಾರಂಟೈನ್ ವಾರ್ಡ್ ಈಗಿಲ್ಲ, ಅದು ಕ್ವಾರಂಟೈನ್ ವಾರ್ಡ್ ಹೆಸರು ಹ್ಮ್ ಅದು 2019-20 ಆ ಹೆಸರು ಇಟ್ಟಿದ್ದೀವಿ. ಈಗ ಆ ತರ ಕ್ವಾರಂಟೈನ್ ಇಲ್ಲ, ಕ್ವಾರಂಟೈನ್ ವಾರ್ಡು ಇಲ್ಲ. ಹ್ಮ್ ಇದೆಲ್ಲ ಆದ್ಮೇಲೆ ಯಾಕೆ ಇಷ್ಟೊಂದು ಸ್ಲೋ ಆಗಿ ಹೋಗುತ್ತೆ ಎಂದು ಈ ಕೋರ್ಟ್ ಅಲ್ಲಿ ಕೇಳಿದ್ದಾರೆ. ಅವರು ಈ ಟ್ರಯಲ್ ಕೋರ್ಟ್ ಇಂದ ಒಂದು ರಿಪೋರ್ಟ್ ಸಲ್ಲಿಸಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಅದು ಇನ್ಚಾರ್ಜ್ ಕೇಸ್ ನಡೆಸ್ತಾ ಇದ್ದಾರೆ, ಬೇರೆ ಕೇಸ್ಗಳು ಇದೆ, ಹ್ಮ್ ಅದು ಇಷ್ಟು ಡಿಲೇ ಆಗಿದೆ ಅನ್ನೋದು ಉತ್ತರ ಕೊಟ್ಟಿದ್ದಾರೆ. ಇದೆಲ್ಲ ಕೇಳಿದ ಮೇಲೆ ಸ್ವಲ್ಪ ಪ್ರೋಗ್ರೆಸ್ ಆಗ್ಲಿ, ಹ್ಮ್ ಹ್ಮ್ ಡೇ ಟು ಡೇ ಬೇಸಿಸ್ ಅಲ್ಲಿ ಮಾಡ್ಲಿ, ತುರ್ತಾಗಿ ಮಾಡ್ಲಿ ಅಂದೆಲ್ಲ ಡಿಸ್ಕಷನ್ ಆಗಿದೆ. ಹ್ಮ್ ಕೊನೆಯಲ್ಲಿ ಆದೇಶ ಏನಾಗಿದೆ ಅಂದ್ರೆ 1 ವರ್ಷದಲ್ಲಿ ಎಷ್ಟು ಮಟ್ಟಿಗೆ ನೀವು ಮಾಡ್ತೀರಾ ನೋಡೋಣ, ಹ್ಮ್ ಇದೇ ರೀತಿ ಸ್ಲೋ ಆಗಿ ಹೋದ್ರೆ ದೆನ್ ಬೇಲ್ ಪಿಟಿಷನ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಹ್ಮ್ 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 ಅಂದ್ರೆ ಒಟ್ಟಾರೆ ನನ್ನ ಪ್ರಕಾರ ಇದು ಸ್ವಲ್ಪ ಈಗ ಕತ್ತಲಲ್ಲಿ ಇದ್ದವರಿಗೆ ಸ್ವಲ್ಪ ಬೆಳಕು ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಹ್ಮ್ ಹ್ಮ್ ಒಂದು ಪಾಸಿಟಿವ್ ಆರ್ಡರ್, ಅನುಕೂಲವಾದ ಆರ್ಡರ್ ಅಂದೇ ಹೇಳ್ತೀನಿ ನಾನು. ಓಕೆ ಓಕೆ ಓಕೆ. ಸರ್, ಈಗ ಅಂದ್ರೆ ಈಗ 1 ವರ್ಷ ತನಕನು ಜೈಲಲ್ಲಿ ದರ್ಶನ ಅವ್ರು ಇರ್ಲೇಬೇಕಾಗುತ್ತಾ ಅಂತ? ಈಗ ಬೇಲ್ ಏನಾದ್ರು ಅಪ್ಲೈ ಮಾಡೋದಕ್ಕೆ ಆಗಲ್ವಾ? ಅದು ಏನಾಯ್ತು, ಬೇಲು ಕ್ಯಾನ್ಸಲ್ ಮಾಡಿದ್ದು ಸರ್ವೋಚ್ಚ ನ್ಯಾಯಾಲಯ. ಹಾ. ಅದರಿಂದ ಮತ್ತೆ ಅಲ್ಲಿಗೆ ಹೋದ್ರು. ಮತ್ತೆ ಅಲ್ಲಿ ಈ ತರ ಆದೇಶ ಆದ್ಮೇಲೆ ಅದು ಆದೇಶ ಫೈನಲ್. ಹ್ಮ್ 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 ಮತ್ತೆ ಅದು ರಿವ್ಯೂ ಮಾಡಕ್ ಬರಲ್ಲ, ಅದು ಮತ್ತೆ ಅಲ್ಲೇ ಹೋಗೋದಿಲ್ಲ. ಇನ್ನೊಂದು ಪಿಟಿಷನ್ ಆಗ್ಬೇಕಂದ್ರೆ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ. ಹ್ಮ್ ಈಗಿರೋ ಪರಿಸ್ಥಿತಿನಲ್ಲಿ 1 ವರ್ಷ ಅವರಿಗೆ ಬೇಲ್ ಇಲ್ಲ ಅಂದೇ ಕಾಣ್ತಾ ಇದೆ. ಹ್ಮ್ 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 ಅಂದ್ರೆ ಈಗ ಅವರು ಒಂದಷ್ಟು ಆರೋಪಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ರು ಸರ್. ಲೈಕ್ ಏನಂತಂದ್ರೆ, ಆ ಸಹ ಕೈದಿಗಳಿಂದ ಒಂದ್ ಇದ್ ಬರ್ತಾ ಇದೆ, ಆಮೇಲೆ ವಿಚಾರಣೆ ನನ್ ಕರೆಕ್ಟ್ ಆಗಿ ಅದೇ ಕರೆಕ್ಟ್ 2 ಪಾಯಿಂಟ್, ಡಿಲೇ ಇನ್ ಟ್ರಯಲ್, ಇನ್ನೊಂದು ಕ್ವಾರಂಟೈನ್ ವಾರ್ಡ್ ಅನ್ನೋದು 2 ಪಾಯಿಂಟ್. ಹ್ಮ್ ಅದು ಅವರು ಸ್ಟೇಟ್ ಉತ್ತರ ಕೊಟ್ಟಿದ್ದು. ಈಗ ಕ್ವಾರಂಟೈನ್ ವಾರ್ಡ್ ಅಲ್ಲ, ಅವ್ರು ಫ್ರೀ ಆಗಿ ಎಲ್ಲಾರ ಹತ್ರ ಮಾತಾಡ್ತಾ ಇದ್ದಾರೆ ಎಂದು ಫೋಟೋಗಳು ತೋರಿಸಿದ್ದಾರೆ. ಹಾ 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 ಡಿಲೇ ಬಂದು ಕೋರ್ಟ್ ಹಾಲ್ ನಂಬರ್ 64 ಅಲ್ಲಿ ಇದೆ, 57 ಕೋರ್ಟ್, ಹಾ ಸಿ 56. ಹ್ಮ್ ಅಲ್ಲಿ ಬೇರೆ ಕೇಸ್ಗಳಿದೆ, ಸಿವಿಲ್ ಕೇಸ್ ಇದೆ. ಹ್ಮ್ ವಾರಕ್ಕೆ 2 ದಿವಸ ಕೊಡ್ತಾರೆ, ಹ್ಮ್ ಬೇರೆ ದಿವಸ ಕೊಡಕ್ ಆಗೋದಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಡೇ ಟು ಡೇ ಮಾಡಿ, ಸ್ಪೀಡ್ ಅಪ್ ಮಾಡಿ ಅಂದೆಲ್ಲ ಹೇಳಿದ್ದಾರೆ. ಬಟ್ ಹ್ಮ್ ಈ ಆದೇಶದ ಪ್ರಕಾರ 1 ವರ್ಷ ಬೇಲ್ ಇಲ್ಲ. ಹ್ಮ್ 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 1 ವರ್ಷ ಆದ್ಮೇಲೆ ಬೇಲ್ ಕೊಡ್ತೀವಿ ಅಂತ ಏನು ಹೇಳಿಲ್ಲ. ಅದ್ರಲ್ಲಿ 1 ವರ್ಷ ಆದ್ಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ನೀವು ಮತ್ತೆ ಪಿಟಿಷನ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಅಂದ್ರೆ 1 ವರ್ಷ ಆದ್ಮೇಲೂ ಕೂಡ ಕನ್ಫರ್ಮೇಶನ್ ಇಲ್ಲ. ನೀವು ಪಿಟಿಷನ್ ಆಗ್ಬೇಕು. ಆ ಪರಿಸ್ಥಿತಿ ಹೆಂಗಿದೆ ಅದನ್ನ ನೋಡಿ ಕೋರ್ಟ್ ಅದರ ಆದೇಶ ಮಾಡ್ತಾರೆ. ಕನ್ಫರ್ಮ್ ಆಗಿ ಆಫ್ಟರ್ 1 ಇಯರ್ ಆಟೋಮೆಟಿಕ್ ಬೇಲ್ ಆ ರೀತಿ ಇಲ್ಲ. ಓಕೆ. ಈಗ ನೀವು ಹೇಳಿದ್ರೆ 272 ಒಂದು ವಿಚಾರಣೆಯನ್ನ ಮಾಡ್ಬೇಕಾಗಿದೆ, ಸಾಕ್ಷಿಗಳಿವೆ ಅಂತ ಹೇಳ್ಬಿಟ್ಟು. 1 ವರ್ಷದಲ್ಲಿ ಈಗ ಅಷ್ಟು ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡ್ಬೇಕು ಅಂತಂದ್ರೆ ಕೆಲವೊಂದ್ಸಲ
ಗವರ್ನಮೆಂಟ್ ಹಾಲಿಡೇಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಅಂತೆಲ್ಲ ಬರ್ತಾ ಇರುತ್ತೆ. ಪಾಸಿಬಿಲಿಟೀಸ್ ಇದೆಯಾ ಅಂದ್ರೆ ಒಂದ್ ವರ್ಷಕ್ಕೆ ಸಿಗೋ ಈಗ ಚಾನ್ಸಸ್? ಅದೇ ಆ ಕೋರ್ಟ್ ಎಕ್ಸ್ಕ್ಲೂಸಿವ್ ಕೋರ್ಟ್ ಅಲ್ಲ. ಒಂದ್ ದಿವಸ ಅಂದ್ರೆ 24 ಗಂಟೆ ಹೌದು. ಕೋರ್ಟ್ ವರ್ಕ್ ಆಗೋದು. ಬೆಳಿಗ್ಗೆ 3 ಗಂಟೆ, ಮಧ್ಯಾಹ್ನ 2 ಗಂಟೆ. ಹಾ. ಬೆಳಿಗ್ಗೆ ಕೋರ್ಟ್ ಬಂದು ಕೂತ್ರೆ 1 ಗಂಟೆ ಕಾಲಿಂಗ್ ಹೋಗುತ್ತೆ. ಆದ್ಮೇಲೆ ಆ ಕೋರ್ಟ್ದು ಬೇರೆ ವರ್ಕ್ಗಳು ಇರುತ್ತೆ. ಹ್ಮ್. ಅಂದ್ರೆ ವಿಟ್ನೆಸ್ ಬರೋಷ್ಟಿಗೆ 1 ಗಂಟೆ ಆಗುತ್ತೆ. 1 ಗಂಟೆಯಿಂದ 2, ಮತ್ತೆ 3 ಗಂಟೆಯಿಂದ 3:30ವರೆಗೆ ಬೇರೆ ಕೇಸ್ಗಳು ಕರೀತಾರೆ. ಹ್ಮ್. ಹ್ಮ್. ಮಧ್ಯಾಹ್ನ 1 ಅವರೇ ಸಿಗುತ್ತೆ. ಮ್ಯಾಕ್ಸಿಮಮ್ 2.5 ಅವರ್ಸ್ ಸಿಗುತ್ತೆ. ಹ್ಮ್. ಅದು ವಾರಕ್ಕೆ 2.5 ಅವರ್ಸ್ ಅಂದ್ರೆ ಒಂದು 4 to 5 ಅವರ್ಸ್ ಟೈಮ್ ಸಿಗುತ್ತೆ. ಹ್ಮ್. ಅದು ಎಲ್ಲ ಲೆಂತಿ ವಿಟ್ನೆಸಸ್ ಚೀಪ್ ಮಾಡಿ ಬಿಡ್ತಾರೆ. ಹ್ಮ್. ಆಮೇಲೆ A1 ಲಾಯರು, A2 ಲಾಯರ್ ಅಂದು ಹೋಗುತ್ತೆ. ಹ್ಮ್. ಸೊ ಕ್ರಾಸ್ ಮುಗಿಯಕ್ಕೆ ಒಂದ್ 4-5 ದಿವಸ ಆಗುತ್ತೆ. ಅಂದ್ರೆ ವಾರಕ್ಕೆ 15 ದಿವಸ, 20 ದಿವಸ ಆಗ್ಬಿಡುತ್ತೆ. ಹ್ಮ್. ಟೈಮ್ಸ್ ವಿಟ್ನೆಸ್ ಬರ್ತಾರೆ, ಟೈಮ್ಸ್ ವಿಟ್ನೆಸ್ ಬರಲ್ಲ. ಓಕೆ. ನಾವು ಹೋಗಿ ಅಲ್ಲಿ ಕಾಯ್ತಿದ್ರೆ ವಿಟ್ನೆಸ್ ಬರಲ್ಲ. ಟೈಮ್ಸ್ ಅಡ್ವೊಕೇಟ್ಗಳು ಎಲ್ಲೋ ಎಂಗೇಜ್ ಆಗಿರ್ತಾರೆ, ಹ್ಮ್. ಅವ್ರು ಬರೋವರೆಗೆ ಕಾಯ್ಬೇಕಾಗತ್ತೆ. ಹ್ಮ್. ಸೊ ಹಲವಾರು ರೀಸನ್ಸ್ ಇದೆ ಡಿಲೇಗೆ. ಹ್ಮ್. 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 ಎನಿವೆ 1 ಇಯರ್ ಆದ್ಮೇಲೆ ಅವ್ರಿಗೆ ಬೇಲ್ ಸಿಗೋ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಓಕೆ. ಅದೇ ಆಫ್ಟರ್ 1 ಇಯರ್ ತನಕನೂ ಕೂಡ ಅವ್ರು ಏನೇ ಸರ್ಕಸ್ ಮಾಡಿದ್ರು ಬೈಲ್ ಸಿಗಲ್ಲ. ಕಷ್ಟ. ಈ NIA ಮತ್ತೆ CBI ಸೇರಿದಂತ ಅನೇಕ ಕಾಯ್ದೆಗಳಿಗೆ ಒಂದು ಪ್ರತ್ಯೇಕ ಕೋರ್ಟ್ಗಳು ಇರುತ್ತೆ ಅಂತಲ್ಲ, ಅದ್ರಲ್ಲಿ ಏನಾಗಲ್ವಾ? ಈಗ ಕೋಕಾ ಸಪರೇಟ್ ಕೋರ್ಟ್ ಇದೆ, CBI ಸಪರೇಟ್ ಕೋರ್ಟ್ ಇದೆ, ಹ್ಮ್. NIA ಸಪರೇಟ್ ಕೋರ್ಟ್ ಇದೆ. NIA ನಲ್ಲಿ ಹೋದ್ರೆ ಅಲ್ಲಿ 100 ಕೇಸ್ಗಳಿದೆ, ಒಂದೇ ಕೋರ್ಟ್ ಚಾನ್ಸೇ ಇಲ್ಲ. ಹ್ಮ್. ಇದು CBI ತನಿಖೆ ಮಾಡಿಲ್ಲ, ಅದರಿಂದ CBI ಕೋರ್ಟ್ಗೆ ಹೋಗೋದಿಲ್ಲ. ಹ್ಮ್. ಇನ್ನೊಂದು ಕೋರ್ಟ್ MP MLA ಕೋರ್ಟ್ ಇದೆ, ಇವ್ರು ಯಾರು MP MLA ಇಲ್ಲ, ಆ ಕೋರ್ಟ್ಗೆ ಹೋಗೋದಿಲ್ಲ. ಹ್ಮ್. ಇನ್ನೊಂದು ಪೋಕ್ಸೋ ಕೋರ್ಟ್ ಅಂದಿರುತ್ತೆ, ಅದು ಚಿಕ್ಕ ಪೀಡೋಫಾಲಿಯಾ. ಹ್ಮ್. ಸೊ ಯಂಗ್ ಗರ್ಲ್ಸ್ ರೇಪ್ ಆದ್ರೆ ಪೋಕ್ಸೋ ಕೋರ್ಟ್ ಹೋಗುತ್ತೆ. ಹ್ಮ್. ಹ್ಮ್. ಸೊ ಇದು ನಾರ್ಮಲ್ ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ಇದು ಸ್ಪೆಷಲ್ ಕೋರ್ಟ್ ಕೇಸ್ ಅಲ್ಲ. ಹ್ಮ್. 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 ಅದೇ ಇನ್ಮೇಲೆ ಡೈಲಿ ಟ್ರಯಲ್ ಕಂಟಿನ್ಯೂ ಆಗ್ತಾನೆ ಇರುತ್ತಾ ಅಂತ? ಈಗ ಆ ತರ ಆದೇಶ ಇಲ್ಲ, ಸ್ಪೀಡ್ ಅಪ್ ಮಾಡಿ ಅಂತ ಹೇಳಿದ್ದಾರೆ, ಡೇ ಟು ಡೇ ಬೇಸಿಸ್ ಅಂದಿಲ್ಲ. ಸೊ ಎಷ್ಟು ವಿಟ್ನೆಸ್ ಮಾಡಿ ಎಷ್ಟು ತುರ್ತಾಗಿ ಆಗುತ್ತೋ ಅಷ್ಟು ಮಾಡಿ, 60 ವಿಟ್ನೆಸ್ ಇಂಪಾರ್ಟೆಂಟ್ ವಿಟ್ನೆಸ್ ಆಗಿಲ್ಲ ಅಂದ್ರೆ ಬೇಲ್ ಮೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ. 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 ಒಟ್ನಲ್ಲಿ ನೀವ್ ಹೇಳೋ ಪ್ರಕಾರ ನಿಮ್ಮ ಒಂದು ನೀವು ಎಲ್ಲ ವಿಚಾರಣೆಯನ್ನ ಕೇಳಿಸ್ಕೊಂಡು ನೀವು ಕೊಡ್ತಿರೋ ಇನ್ಫಾರ್ಮೇಶನ್ ಪ್ರಕಾರ 1 ವರ್ಷದ ತನಕನೂ ಕೂಡ ತುಂಬಾ ಕಷ್ಟ ಇದೆ ಅಂತ ಆಯ್ತು. ಕಷ್ಟ ಇದೆ, ಕರೆಕ್ಟ್. 1 ವರ್ಷ ಆದ್ಮೇಲೆ ಬೇಕಾದ್ರೆ ಅವರು ಇನ್ನೊಂದ್ಸಲ ಪಿಟಿಷನ್ ಹಾಕ್ಬಿಟ್ಟು ಬೈಲ್ಗೆ ಅಪ್ಲೈ ಮಾಡ್ಬೋದು. ಕರೆಕ್ಟ್. ಥ್ಯಾಂಕ್ ಯು ಸರ್, ನಮ್ಮ ಸುಮನ್ ಟಿವಿ ಜೊತೆ ಮಾತನಾಡಿದಕ್ಕೆ. ಓಕೆ.